UT ಖಾದರ್ ಕೂಡ ಮಂಗಳೂರಿನಲ್ಲೇ ಇದ್ದಾರಂತೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಖಾದರ್ ಸ್ವಾಗತ ಕೋರ್ತಾ ಇದ್ದಾರೆ. ಈಗಾಗಲೇ ವಿಮಾನ ನಿಲ್ದಾಣದ ಒಳಗಡೆ ಹೋಗಿದ್ದಾರೆ. ವಿಜಯ್ ಅವರನ್ನ ಮಂತ್ರಿ UT ಖಾದರ್ ಸ್ವಾಗತ ಮಾಡ್ತಾರೆ. ಅಲ್ಲಿಂದ ಅವರು ಕೂಡ ಜೊತೆಗೆ ಬರ್ತಾರಾ ಏನು ನೋಡಬೇಕು. ಅಂತೂ ಕರ್ನಾಟಕದ ಪ್ರತಿನಿಧಿಯಾಗಿ ಸಚಿವ UT ಖಾದರ್ ತಮಿಳುನಾಡಿನ ಮುಖ್ಯಮಂತ್ರಿಯವರನ್ನ ಸ್ವಾಗತ ಮಾಡ್ತಾರೆ. ನಾನು ಹೇಳ್ತಾ ಇದ್ದೆ, ಇಡೀ ಪ್ರದೇಶದಲ್ಲಿ ಅದರಲ್ಲೂ ಕೊಡಚಾದ್ರಿನಲ್ಲಿ ಶಂಕರಾಚಾರ್ಯರೇ ಅಲ್ಲಿ ತಪಸ್ಸು ಮಾಡಿದರು ಅನ್ನುವಂಥದ್ದು. ಅಲ್ಲಿ ಅಮ್ಮನವರು ಪ್ರತ್ಯಕ್ಷ ಆಗ್ತಾರೆ. ಆವಾಗ ಯಾವ ರೂಪದಲ್ಲಿ ಬರಬೇಕು ಅಂತಂದಾಗ ಮುಂದೆ ಶಂಕರಾಚಾರ್ಯರು ಹೋಗ್ತಾ ಇರ್ತಾರೆ, ಹಿಂದೆ ದೇವಿ ನಡ್ಕೊಂಬರ್ತಾ ಇರ್ತಾಳೆ. ಸದ್ದೇ ಕೆಳೆದಿದ್ದಂಥ ಸಂದರ್ಭದಲ್ಲಿ ಆಕೆ ಒಂದು ನಿಬಂಧನೆಯನ್ನು ಹಾಕಿರ್ತಾಳೆ ಶಂಕರಾಚಾರ್ಯರಿಗೆ, ನೀವು ಯಾವುದೇ ಕಾರಣಕ್ಕೂ ತಿರುಗಿ ನೋಡಬಾರ್ದು, ನಾನು ಬರ್ತೀನಿ, ನಿನ್ನ ಹಿಂದಿಂದೆ ನಾನು ಬರ್ತಾ ಇರ್ತೀನಿ ಅಂತ. ಆದರೆ ನಡುವೆ ಈ ಗೆಜ್ಜೆಯ ಸದ್ದು ಕೇಳಿದ್ದಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರು ತಿರುಗಿ ನೋಡ್ತಾರೆ. ಅಲ್ಲೇ ಮೂಕಳಾದಂಥ ತಾಯಿ ಮೂಕಾಂಬಿಕೆಯಾಗಿ ಅಲ್ಲಿ ನೆಲೆಸಿದ್ಲು ಅನ್ನುವಂಥ ಐತಿಹ್ಯ ಇದೆ. ಬಹಳ ಅದ್ಭುತವಾದಂಥ ಪ್ರದೇಶ. ಮಹಾದುರ್ಗಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ ಮೂರೂ ದೇವತೆಗಳು ಒಂದೇ ಸ್ಥಳದಲ್ಲಿದ್ದಾರೆ ಮೂಕಾಂಬಿಕೆಯ ರೂಪದಲ್ಲಿ ಅನ್ನುವಂಥ ಅಪಾರ ನಂಬಿಕೆ ಇದೆ. ಸೊ ಅಂಥ ದೇವಸ್ಥಾನಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಬರ್ತಾ ಇರೋದು ಜೋಸೆಫ್ ವಿಜಯ್. ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಈಗಾಗಲೇ ಖಾದರ್ ಬಂದಿದ್ದಾರಾ, ಒಳಗಡೆ ಹೋದರು ಅನ್ನುವಂಥ ಮಾತನ್ನು ಕೇಳ್ಬಿಟ್ವಿ ನಾವು. ಜೊತೆಗೆ ಖಾದರ್ ಅವರು ಅವ್ರ ಜೊತೆಗೇ ಏನಾದರೂ ಪ್ರಯಾಣ ಮಾಡ್ತಾರಾ ಅಥವಾ ಸರ್ಕಾರದ ವತಿಯಿಂದ ಅವ್ರನ್ನ ಸ್ವಾಗತ ಮಾಡುವಂಥದ್ದು ಮಾತ್ರನಾ ಅಶೋಕ್? ರಂಗನಾಥ್, ಇನ್ನೇನು ಕೆಲವೇ ಹೊತ್ತಲ್ಲಿ ತಮಿಳುನಾಡು CM ವಿಜಯ್ ಅವರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿರಲಿಕ್ಕಿದ್ದಾರೆ. ಪೂರ್ವ ನಿಗದಿಯಂತೆ 12:30ಕ್ಕೆ ಆಗಮಿಸಬೇಕಾಗಿತ್ತು, ಆದರೆ ಬರುವಂಥ ಸಮಯದಲ್ಲಿ ವಿಳಂಬ ಆಗಿದೆ. ನಾನೀಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊರಭಾಗದಲ್ಲಿದ್ದೇನೆ. ನೀವು ಗಮನಿಸಬಹುದು, ಈಗಾಗಲೇ ಅಂತಿಮ ಹಂತದ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥ, ಅಂದರೆ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ಕರ್ನಾಟಕ ಪೊಲೀಸರ ಜೊತೆಗೆ ತಮಿಳುನಾಡು ಪೊಲೀಸರು ಕೂಡ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಇಲ್ಲಿ ಗಮನಿಸಬಹುದು, ತಮಿಳುನಾಡು CM ವಿಜಯ್ ಅವರು ಹೋಗುವಂಥ ಕಾನ್ವೇಯಲ್ಲಿ ಹೋಗುವಂಥ ಅವರ ವಾಹನವು ಕೂಡ ಸಿದ್ಧ ಆಗಿದೆ. ತಮಿಳುನಾಡಿನಿಂದಲೇ ಈ ವಾಹನಗಳನ್ನು ತರಿಸಿಕೊಳ್ಳಲಾಗಿದೆ. ಅಂದರೆ ತಮಿಳುನಾಡಿನ ರಿಜಿಸ್ಟ್ರೇಷನ್ ಹೊಂದಿರತಕ್ಕಂಥ ಸುಮಾರು 10ಕ್ಕೂ ಹೆಚ್ಚು ವಾಹನಗಳಿದೆ. ಸೊ ಅವರ ಸಿಬ್ಬಂದಿಗಳು ಕೂಡ ಇರ್ತಾರೆ, ಅಧಿಕಾರಿ ಸಿಬ್ಬಂದಿಗಳು. ಇದರ ಜೊತೆಗೆ ಕರ್ನಾಟಕ ಪೊಲೀಸರು ಕೂಡ ದಾರಿಯುದ್ದಕ್ಕೂ ಎಸ್ಕಾರ್ಟ್ ಅನ್ನು ನೀಡ್ತಾರೆ. ಅಂದರೆ ಸುಮಾರು 125 ಕಿಲೋಮೀಟರ್, ಅಂದರೆ ಇಲ್ಲಿಂದ ಮಂಗಳೂರಿನಿಂದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ 125 ಕಿಲೋಮೀಟರ್ ರಸ್ತೆ ಮಾರ್ಗ ಇದೆ. ಸೊ ದಾರಿಯುದ್ದಕ್ಕೂ ಕೂಡ ಭದ್ರತೆಯನ್ನು ನೀಡಬೇಕಾಗುತ್ತೆ. Z+ ಭದ್ರತೆ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥ, ಇನ್ನೇನು ಕೆಲವೇ ಹೊತ್ತಲ್ಲಿ ವಿಜಯ್ ಅವರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದ ಮೂಲಕ ಆಗಮಿಸಲಿಕ್ಕೆ ಇದ್ದಾರೆ. ಈಗಾಗಲೇ ದೆಹಲಿಯಿಂದ ಹೊರಟಿರ್ತಕ್ಕಂಥವರು ಇನ್ನೇನು ಕೆಲವೇ ಹೊತ್ತಲ್ಲಿ ಬರ್ತಾರೆ. ಸೊ ವಿಜಯ್ ಅವರು ತಮಿಳುನಾಡು CM ವಿಜಯ್ ಅವರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಸ್ವಾಗತ ಮಾಡೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಸಚಿವ UT ಖಾದರ್ ಅವರು ಕೂಡ ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಅಂದರೆ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ತಮಿಳುನಾಡು CM ಅವರನ್ನು UT ಖಾದರ್ ಅವರು ಸ್ವಾಗತ ಮಾಡ್ತಾರೆ. ಅದಾದ ಬಳಿಕ UT ಖಾದರ್ ಅವರು ಇಲ್ಲಿಂದ ಅವರ ಬೇರೆ ಕಾರ್ಯಕ್ಕೆ ಹೋಗ್ತಾರೆ. ಅದು CM ವಿಜಯ್ ಅವ್ರ ಜೊತೆ ಹೋಗೋದಿಲ್ಲ. CM ವಿಜಯ್ ಅವರು ಮಾತ್ರ ಇಲ್ಲಿಂದ ರಸ್ತೆ ಮಾರ್ಗದ ಮೂಲಕ ಕೊಲ್ಲೂರಿಗೆ ತೆರಳ್ತಾರೆ. ಸೊ ಅಲ್ಲಿ 3 ಗಂಟೆಗೆ ರೀಚ್ ಆಗಬೇಕಾಗಿತ್ತು, ಆದರೆ ಅಲ್ಲಿ ರೀಚ್ ಆಗುವಂಥ ಸಮಯದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಯಾಕಂತೇಳಿ ಸುಮಾರು 2 ಗಂಟೆಗಳ ಕಾಲ ರಸ್ತೆ ಮಾರ್ಗದ ಪ್ರಯಾಣ ಅವಧಿ ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸುಮಾರು 3:45 ಸುಮಾರಿಗೆ ಕೊಲ್ಲೂರಿಗೆ ಆಗಮಿಸುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ತಮಿಳುನಾಡು CM ಯಾವಾಗ ಕರ್ನಾಟಕಕ್ಕೆ ಬರ್ತಾರೆ ಅಂತ ಗೊತ್ತಾಯಿತು. ಅದಾದ ಬಳಿಕ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಈ ಹಿಂದಿನಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಹೀಗಾಗಿ ತಮಿಳುನಾಡು CM ವಿಜಯ್ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಂದ ಮುಖಂಡರು ಮತ್ತು ಕಾರ್ಯಕರ್ತರು ಹೇಳ್ಕೊಂಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಆ ರೀತಿಯಾದಂಥ ಘಟನೆಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಮತ್ತು ಅವರ ವಿಜಯ್ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಮಂದಿ ಇರೋದ್ರಿಂದಾಗಿ ಅವರು ಕೂಡ ಈ ಭಾಗಕ್ಕೆ ಬರದಂತೆ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಕಾನ್ವೆ ವಾಹನಗಳು ಈಗಾಗಲೇ ರೆಡಿಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಅಧಿಕಾರಿಗಳು ಕೂಡ ಈಗಾಗಲೇ
ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಎಲ್ಲ ವಾಹನಗಳು ಕೂಡ ಸ್ಟಾರ್ಟ್ ಮಾಡಿ ಇಟ್ಕೊಂಡು ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಗಮನಿಸಬಹುದು, ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಅಲ್ಲಿ ಅಭಿಮಾನಿಗಳು ಈ ಕಡೆ ಬಾರದಂತೆ ತಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಒಂದಿಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರೆ, ಒಂದಿಷ್ಟು ಫ್ಲಾಗ್ಗಳನ್ನು ಕೂಡ ಅವರು ಹಿಡ್ಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡಿಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಸುಮಾರು 25ಕ್ಕೂ ಹೆಚ್ಚು ವಾಹನಗಳು ಕೂಡ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಿಎಂ ವಿಜಯ್ ಅವರು ಬಂದಿಳಿಯಕ್ಕಿದ್ದಾರೆ. ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬರೀ ಇದೇನು ಇವರು ಹೊಸಬರೇನಲ್ಲ, ಹಿಂದೆ ಜಯಲಲಿತಾ ಬಹಳಷ್ಟು ಸಂದರ್ಭಗಳಲ್ಲಿ ಬಂದಿದ್ದರು.